ಸ್ವಾಮಿಯರೇನ ಯಾವ್ರಾಗ್ರಪ್ಪ? ಸ್ವಾಮಿಯರ್ ನಾವು ಆ ಕಡೆ ಉತ್ತರ ಕರ್ನಾಟಕದಿಂದ ಭಿಕ್ಷಕ್ ಬಂದವರವ. ನಮಗ ಕರ್ಪಲ್ ಸ್ವಾಮಿಯರ್ ಅಂತಾರ. ನಾವು ಶರಣ ಬಸಪ್ಪನ ಭಕ್ತರವ, ಅದಕ್ಕೆ ಈ ಕಡೆ ಭಿಕ್ಷೆ ಎತ್ತಕ್ ಬಂದವರವ. ಶಿವನ ಕಲಬುರ್ಗಿ ಕಡೆಯಿಂದ ಇಲ್ಲಿಗೆ ಬಂದಿರಿ ಭಿಕ್ಷಾಕ. ಮತ್ತ ಸ್ವಾಮಿಯರ್ ನೀವು ಈ ಕಾಲದಾಗಂತೂ ಯಾವ ಸ್ವಾಮಿಯರ್ನು ನಂಬಂಗಿಲ್ಲ. ನಾವಂತೂ ನಮ್ಮ ಮನೆ ಗುರುಗಳು ಬಿಟ್ಟು ಬೇರೆ ಯಾರನ್ನು ನಂಬಂಗಿಲ್ರಿ ಸ್ವಾಮಿಯರ. ಹಂಗೆಲ್ಲ ಅನ್ಬೇಡವ. ನಮ್ಮ ಸ್ವಾಮಿಯರದೇ ದೊಡ್ಡ ಸ್ವಾಮಿಯರ್ ಬಂದಾರ, ಸತ್ತುಳ್ ಸ್ವಾಮಿಯರು. ಅವ್ರ ವಾಕ್ಯ ಅಂದ್ರೆ ಭಾಳ ಸತ್ತುಳ್ಳದಾರ. ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡವ. ಎಲ್ಲ ಸ್ವಾಮಿಯರಂಗೆ ನಮ್ಮ ಸ್ವಾಮಿಯರ್ ಇಲ್ಲವ. ಭಿಕ್ಷಾ ನೀಡುವ ತಾಯಿ, ಭಿಕ್ಷಾ ನೀಡು. ಏ ಸ್ವಾಮಿಯರ, ಕಲಬುರ್ಗಿಯಿಂದ ಇಲ್ಲಿಗೆ ಭಿಕ್ಷಾಕ್ ಬಂದಿರಿ? ಅಷ್ಟು ದೂರ ಯಾಕೆ ಬಂದಿರಿ ಸ್ವಾಮಿಯರ? ಇಲ್ರವ, ಅಲ್ಲಿ ಎಲ್ಲ ಮಳೆ ಭಾಳ ಬಂದು ಮಹಾಪೂರ್ ಬಂದು ಎಲ್ಲ ಮನೆ ಮಠ ಎಲ್ಲ ತೇಲ್ಕೊಂಡು ಹೋಗ್ಬಿಟ್ಟವು. ಮಳೆ ಬಂದು ಬೆಳೆ ಎಲ್ಲ ಹಾಳಾಗಿ ಹೋಗ್ಬಿಟ್ಟತಿ. ಅದಕ್ಕೆ ನಾವು ಈ ಕಡೆ ಭಿಕ್ಷಾ ಎತ್ತಕ್ಕೆ ಬಂದವ್ರವ. ಭಿಕ್ಷಾ ನೀಡ್ರವ ತಾಯಿ. ಆತ್ರಿ ಸ್ವಾಮಿಯರ, ಆದ್ರೆ ಇಷ್ಟೊತ್ತಾಗ ಬಂದ್ರೆ ನಾ ಏನು ಮಾಡಲಿ? ಮನ್ಯಾಗೆಲ್ಲ ಆಳು ಕಾಳು ಹೊಲಕ್ಕೆ ಹೋಗ್ಯಾವ, ಗಂಡಸರು ಸಂತಿಗೆ ಹೋಗ್ಯಾರ. ನಮ್ಮ ಹತ್ರ ಎಲ್ಲಿಂದ ಬರಬೇಕು? ಇಷ್ಟೊತ್ತಾಗ ಬಂದ್ರೆ ಏನು ಮಾಡೋದು ನಾವು? ಸ್ವಲ್ಪ ತಡಕ್ ಬರಲ್ಲ. ಇಲ್ರವ, ನಮಗ ಮುಂದಿನ ಊರಿಗೆ ಹೋಗಾಕ ಹೊತ್ತಕತಿ. ಅದಕ್ಕೆ ನಾವು ಜೋಳ ಕಾಳು ಕಡಿ ಸ್ವಾಮಿಯರಲ್ಲವ. ನಾವು ದಕ್ಷಿಣಿ ಸ್ವಾಮಿಯರವ. ನಾವು ದಕ್ಷಿಣಿ ತಾಂಬರವ. ಅಂದ್ರೆ ಸ್ವಾಮಿಯರ ಹೇಳಲಿಲ್ಲೇನ್ರಿ ಮನ್ಯಾಗ ಗಂಡಸ್ರು ಯಾರು ಇಲ್ಲ ಅಂತಂದು? ನೀವು ಸ್ವಲ್ಪ ತಡಕ್ ಬಂದಿದ್ರ ಮನ್ಯಾಗ ಆಳು ಕಾಳು ಇರ್ತಿದ್ವು. ನನ್ನ ಕಡೆಯಿಂದ ಅಂತೂ ಜೋಳದ ಚೀಲ ಇಡ್ವಕ್ಕೆ ಆಗಂಗಿಲ್ಲ. ಆಳಿದ್ರ ಜೋಳದ ಚೀಲ ಇಳಿಸಿ ಜೋಳನ್ರ ನೀಡ್ತಿದ್ದೆ ನಿಮಗೆ. ದಕ್ಷಿಣಿ ನನ್ನ ಹತ್ರ ರೊಕ್ಕ ಎಲ್ಲಿಂದ ಬರ್ಬೇಕು? ನನ್ನ ಹತ್ರ ನಿಮ್ಗೆ ದಕ್ಷಿಣಿ ಹಾಕಾಕ? ಹಂಗೆಲ್ಲ ಅನ್ಬೇಡ್ರವ. ನೀವು ಹೆಣ್ಮಕ್ಳು ಭಾಳ ಶಾಣ್ಯರು ಇರ್ತೀರಿ. ಎಲ್ಲರ ಸಾಸಿವೆ ಡಬ್ಬ್ಯಾಗ, ಜೀರಿಗೆ ಡಬ್ಬ್ಯಾಗ ಎಲ್ಲೆಲ್ಲರ ಗಂಟು ಕೂಡಿಟ್ಟಿರ್ತೀರಿ ನೋಡವ. ತಾಂಬ ಹೋಗವ ಶಾಣ್ಯಕಿ, ತಾಂಬ ಹೋಗು. ಏ ಶಿವನ, ಸ್ವಾಮಿಯರಿಗೆ ಹೆಂಗೆ ಗೊತ್ತಾತ್ ನಾ ಸಾಸಿವೆ ಡಬ್ಬೆ ರೊಕ್ಕ ಇಟ್ಟದ್ದು? ಅದು ತಡ್ರಿ ಸ್ವಾಮಿಯರ, ತರ್ತೇನೆ. ಏನವ 501 ರೂಪಾಯಿ ಹಾಕಿಲ್ಲ? ಎಲ್ಲಿಂದ ಬರ್ಬೇಕ್ರಿ? ನನ್ನ ಹತ್ರ 501 ಇದ್ದಷ್ಟು ಹಾಕೇನ್ರಿ ಸ್ವಾಮಿಯರ. ಹಂಗಂದ್ರೆ ಹೆಂಗವ? ನೀನು ಊರ್ ಗೌಡ್ತದಿದಿ, ದೊಡ್ಡ ಸಾವುಕಾರ್ತದಿದಿ, ಅಷ್ಟು ಇರೋದಿಲ್ಲನವ. ಹಾಕವ, ಇನ್ನೂ ಸ್ವಲ್ಪ ತಂದು ಹಾಕವ. ನಮ್ಮ ಭಕ್ತಿ ಇದ್ದಷ್ಟು ಹಾಕೇನ್ರಿ, ಅದನ್ನ ದೊಡ್ಡ ಮನಸ್ಸು ಮಾಡಿ ದೊಡ್ಡದು ಮಾಡ್ಕೋಬೇಕು. ಆಗಿಲ್ರಪ್ಪ, ಶರಣ ಬಸಪ್ಪ ನಿಮಗೆ ಒಳ್ಳೇದು ಮಾಡಲಿ. ಆಯ್ತು. ಮತ್ತು ಅಂದಂಗ ನಿಮ್ಮ ಮನೆ ಗುರುಗಳು ಅಂದಲ್ಲ, ಅವ್ರ ಹೆಸರು ಏನು ಹೇಳು? ನಮ್ಮ ಮನೆ ಗುರುಗಳ ಹೆಸರು ರೀ? ಹೌದೇನ್ರವ? ಹೇಳ್ತಾನ ನೋಡಿ. ನೋಡ್ರಿಪ್ಪ, ಅವ್ರ ಮನೆ ಗುರುಗಳ ಹೆಸರು ಅಂತ ಹೇಳ್ತಾನೆ ನೋಡ್ರಿಪ್ಪ. 1001 ರೂಪಾಯಿ, 8 ಆಣೆ, 4 ಬಿಲ್ಲಿ, 5 ತಂಬಡಿ, 3 ಬಿಲ್ಲಿ. ನೋಡ್ರಿಪ್ಪ, ಹೇಳ್ತಾನೆ ನೋಡ್ರಿ. ಹೇಳ್ರಿಪ್ಪ. ಅವ್ರ ಮನೆ ಗುರುಗಳ ಹೆಸರು ಸುತ್ತೂರು ಸ್ವಾಮಿಗಳಲ್ಲೇನ್ರಿ? ಅವ್ರ ಮನೆ ಗುರುಗಳ ಹೆಸರು ಸುತ್ತೂರು ಸ್ವಾಮಿ. ಹೌದೇನ್ರಪ್ಪ? ಮತ್ತಿನ್ಯಾರ ಹೇಳಯ್ಯ ಸುವಿ ಬಾ ಸಂಗಯ್ಯ, ಮತ್ತಿನ್ಯಾರ ಹೇಳಯ್ಯ ಸುವಿ ಬಾ ಸಂಗಯ್ಯ. ಮತ್ತೆ ಅವ್ರ ಹೆಸರು ಹೇಳದಿದ್ರೆ ಹೇಳ್ರಿ ಹಂಗಂದ್ರ. ಹಲೋ, ಹೌದು. ಅಂದಂಗ ನಿಮ್ಮ ಮನೆ ಹಿರಿಯನ ಹೆಸರು ಹೇಳಲಿಲ್ಲಲ್ಲವ? ನಿಮ್ಮ ಮನೆ ಯಜಮಾನ್ ಹೆಸರು ಏನವ? ನಮ್ಮ ಮನೆ ಹಿರಿಯನ ಹೆಸರು ರೀ? ನೋಡ್ರಿಪ್ಪ, ಹೇಳ್ತಾನೆ. ಅವ್ರ ಮನೆ ಹಿರಿಯನ ಹೆಸರು ಅಂತ ನೋಡ್ರಿಪ್ಪ. 125 ಎಳ್ಳು ಹಚ್ಚಿದ ರೊಟ್ಟೆ, 120 ಸಜ್ಜಿ ರೊಟ್ಟೆ, 125 ಬದ್ನಿಕಾಯಿ ಎಣ್ಗಾಯ, ಆಮೇಲೆ 1 ಚಟಿ ಪುಂಡಿ ಪಲ್ಯ, 1 ಬಟ್ಲು ಖಾರದ ಚಟ್ನಿ, 1 ಬಟ್ಲು ಮೊಸರು, ಮ್ಯಾಲ 25 ಕುತ್ತಿ ಉಂಡಿ. ನೋಡ್ರಿಪ್ಪ, ಹೇಳ್ತಾನೆ ನೋಡ್ರಿ. ಹೇಳ್ರಿಪ್ಪ. ಅವ್ರ ಮನೆ ಹಿರಿಯರ ಹೆಸರು ಹರಕಂಗಿ ಬಿದ್ದಾಡಪ್ಪ. ಹೌದಲ್ಲೇನ್ರಿ? ಹೌದ್ರಪ್ಪ. ಅವ್ರ ಮನೆ ಹಿರಿಯರ ಹೆಸರು ಹರಕಂಗಿ ಬಿದ್ದಾಡಪ್ಪ. ಹೌದಲ್ಲ? ಹೇಳ್ರಪ್ಪ ಸುವಿ ಬಾ ಸಂಗಯ್ಯ, ಸುವಿ ಬಾ ಲಿಂಗಯ್ಯ. ಮತ್ತೆ ಯಾರ ಹೆಸರು ಹೇಳ್ರಿ, ಕೇಳ್ತೀವಿ. ಹೇಳ್ತಾ ನೋಡ್ರಿಪ್ಪ. ಈ
ಗೌಡ್ತಿ ಹೆಸರು ಹೇಳ್ತಾನೆ. ಗೌಡ್ತಿ ನಿಮ್ಮ ಹೆಸರು? ಕೇಳಿಸ್ಗಾರ